ಬ್ರೇಕ್ಫಾಸ್ಟ್ ಸಂಧಾನದ ಬ್ರೇಕ್ ಫೇಲ್ ಆಯ್ತಾ? ಹೈ ಡ್ರಾಮಾ. ಅವಧಿಗೂ ಮುನ್ನ ಕುರ್ಚಿ ತ್ಯಾಗಾನ, ವೈರಾಗ್ಯದ ಮಾತೇಕೆ? ಈಗ ಸಿದ್ದು ಆಪ್ತರಿಂದ ಬ್ರೇಕ್ಫಾಸ್ಟ್ ಚರ್ಚೆಯಾಗಿದ್ದೇನು? ಇದುವೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ರಿಪೋರ್ಟ್. ಸೂತ್ರ ಹರಿದ ಗೊಂಬೆಯಾಟ. ನಾನು ಸಂದೇಶ್. ಆಟ ಮುಗೀತು ಅನ್ನೋ ಸಂದರ್ಭದಲ್ಲಿಯೇ ಇನ್ನೊಂದು ಆಟ ಶುರುವಾಗುತ್ತೆ. ಅದುವೇ ರಾಜಕೀಯ. ಹೌದು, ಸದ್ಯಕ್ಕೆ ಬ್ರೇಕ್ಫಾಸ್ಟ್ನಿಂದ ಕುರ್ಚಿ ಸಮರಕ್ಕೆ ಬ್ರೇಕ್ ಬಿದ್ದಿತ್ತು ಅಂತ ರಾಜ್ಯ ಅಂದುಕೊಂಡಿತ್ತು. ಆದರೆ ಆ ಬ್ರೇಕ್ ಫೇಲ್ ಆಗಿದೆ ಅನ್ನೋದಕ್ಕೆ ಮಂಗಳೂರು ಘಟನೆಯೇ ಸಾಕ್ಷಿ. ಹಾಗಾದ್ರೆ ಮಂಗಳೂರಲ್ಲಿ ಆಗಿದ್ದು ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈರಾಗ್ಯದ ಮಾತನಾಡಿದ್ದು ಯಾಕಾಗಿ? ಅಧಿಕಾರ ತ್ಯಾಗಕ್ಕೆ ಸಿದ್ಧರಾಗ್ತಾರ? ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬ್ರೇಕ್ಫಾಸ್ಟ್ ಸಂಧಾನದ ಬ್ರೇಕ್ ಫೇಲ್ ಆಯ್ತಾ? ಹೈ ಡ್ರಾಮಾ. ಅವಧಿಗೂ ಮುನ್ನ ಕುರ್ಚಿ ತ್ಯಾಗಾನ, ವೈರಾಗ್ಯದ ಮಾತೇಕೆ? ಬಿಡುವಂತಿ ಪಕ್ಕ ಯಾವಾಗಲೂ ಬಿಡಲೇಬೇಕು. ಈಗ ಸಿದ್ದು ಆಪ್ತರಿಂದ ಬ್ರೇಕ್ಫಾಸ್ಟ್ ಚರ್ಚೆಯಾಗಿದ್ದೇನು? ಸಿಎಂ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಹಾಗೆ ಡಿಸಿಎಂ ಮನೆಗೆ ಸಿಎಂ ಸಿದ್ದರಾಮಯ್ಯ ಹೋದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿ ನಮ್ಮಲ್ಲಿ ಯಾವ ಭಿನ್ನಮತವೂ ಇಲ್ಲ, ಯಾವ ಗುಂಪುಗಾರಿಕೆಯೂ ಇಲ್ಲ, ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಕೈಗೊಳ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಗೆ ಬ್ರೇಕ್ಫಾಸ್ಟ್ ಸಂಧಾನ ಸಕ್ಸಸ್ ಅನ್ನೋ ಮೆಸೇಜ್ ಪಾಸ್ ಆಗಿತ್ತು. ಆದ್ರೆ ಬ್ರೇಕ್ಫಾಸ್ಟ್ ಸಂಧಾನದ ಬ್ರೇಕ್ ಫೇಲ್ ಆಯ್ತಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕಾಂಗ್ರೆಸ್ ಸಚಿವರು ಏನ್ ಹೇಳಿದ್ರು ತೋರಿಸ್ತೀವಿ ನೋಡಿ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಡೀರಿ. ಅಲ್ಲ ಸರ್, ಏನು ಸರ್ ರಿಸಲ್ಟ್ ಏನು ಸರ್? ಈಗ ಪವರ್ ಶೇರಿಂಗ್ ಆಗೋಯ್ತು ಅನ್ನೋ ರೇಂಜ್ಗೆ ಹೋಗ್ತದೆ, ಬದಲಾವಣೆ ಆಗ್ತಾರೆ ಅನ್ನೋ ಥರ ಹೋಗಿ ಎಲ್ಲವೂ ರಿವರ್ಸ್ ಆಗೋ ಥರ ಕಾಣ್ತಿದೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು ಯಾವುದು ರಿವರ್ಸ್ ಆಗಲ್ಲ. ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಕ್ರಾಂತಿ ಆಗುತ್ತೆ ಅಂತಿದೆ, ಎಲ್ಲ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ. ಬದಲಾವಣೆಗಳಿಲ್ಲ ಸರ್, ಯಾವುದೇ ಬದಲಾವಣೆ ಏನು ಚೇಂಜಸ್ ಇಲ್ಲ. ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ. ಬಹಳ ಸಂತೋಷದ ವಿಷಯ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ತಿಂಡಿ ತಿಂತಾ ಇದ್ದಾರೆ ಅಂದ್ರೆ ಬಹಳ ಸಂತೋಷ. ನಿಮ್ಗೆ ಯಾಕೆ ಇದರಿಂದ ತೊಂದರೆ ಅಂತ ನೋಡಿ. ಈಗ ಅವರಿಬ್ರು ಸೇರಿ ಏನೋ ಮಾತಾಡ್ಕೊಂಡಿದ್ದಾರೆ. ಒಳ್ಳೆ ಬೆಳವಣಿಗೆ, ಒಳ್ಳೆ ಮುನ್ಸೂಚನೆ. ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಷ್ಟೇ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಂಧಾನ ಬ್ರೇಕ್ ಫೇಲ್ ಆಯ್ತಾ? ಮಂಗಳೂರಲ್ಲಿ ಸಿಎಂ ಡಿಸಿಎಂ ಬೆಂಬಲಿಗರಿಂದ ಹೈ ಡ್ರಾಮಾ. ಸಿಎಂ ಡಿಸಿಎಂ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಂಧಾನ ಬೂದಿ ಮುಚ್ಚಿದ ಕೆಂಡ ಅನ್ನೋ ಮಾತಿತ್ತು. ಕಾರಣ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಿಎಂ ಗದ್ದುಗೆ ಬಿಡೋದಕ್ಕೆ ಒಪ್ಪುವವರಲ್ಲ. ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗೆ ಹಾಕಿರೋ ಬಿಗಿಪಟ್ಟನ್ನ ಸಡಿಲಿಸೋರು ಅಲ್ಲವೇ ಅಲ್ಲ. ಹೀಗಾಗಿ ಇಂದಲ್ಲ ನಾಳೆಯಾದ್ರೂ ಗದ್ದುಗೆ ಗುದ್ದಾಟ ಸ್ಫೋಟವಾಗುವುದು ಗ್ಯಾರಂಟಿ ಅನ್ನೋ ಮಾತು ಖಂಡಿತ ಇತ್ತು.
ಆದ್ರೆ ಇಷ್ಟು ಶೀಘ್ರವೇ ಬ್ರೇಕ್ ಫೇಲ್ ಆಗತ್ತೆ ಅನ್ನೋ ಅನುಮಾನ ಇರ್ಲಿಲ್ಲ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಮಂಗಳೂರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳಿದ್ರು. ಆ ಸಭೆಗೆ ಹೈಕಮಾಂಡ್ ನಾಯಕರಾಗಿರೋ ಕೆಸಿ ವೇಣುಗೋಪಾಲ್ ಸಹ ಆಗಮಿಸಿದ್ರು. ಅವರು ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಘೋಷಣೆಯಾಗಿದ್ದು ಏನು ಇಲ್ಲಿದೆ ನೋಡಿ. ವೇಣುಗೋಪಾಲ್ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಸ್ವಾಗತ ಮಾಡುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ರು. ಆ ಸಂದರ್ಭದಲ್ಲಿ ಡಿಕೆ ಅನ್ನೋ ಘೋಷಣೆಗಳು ಮೊಳಗಿವೆ. ಅದಾದ ಮೇಲೆ ಸಿದ್ದು ಅಭಿಮಾನಿಗಳು ಸುಮ್ಮನೆ ಇರ್ತಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಂಡಿದ್ದೇ ತಡ ಅವರು ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ಅದು ಹೇಗಿತ್ತು ನೀವೇ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಘೋಷಣೆ ಮಾಡಿದ್ದಾರೆ. ಸಭೆಯಲ್ಲಿ ನೆರೆದ ಜನ ಶಿಳ್ಳೆ ಚಪ್ಪಾಳೆಗಳನ್ನ ಹಾಕಿ ಸಂಭ್ರಮಿಸಿದ್ದಾರೆ. ನನಗೆ ಬೆಳಿಗ್ಗೆ ನಾನು ವೇಣುಗೋಪಾಲ್ ರವರನ್ನ ರಿಸೀವ್ ಮಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ವೇಣುಗೋಪಾಲ್ ಅವರು ಬಂದಾಗ ಕೆಲವರು ಸ್ವಾಗತ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳ ಇದನ್ನು ಕರೆದ್ರು, ಡಿ.ಕೆ. ಶಿ ಕರೆದ್ರು. ಅಷ್ಟೇ ಬಿಟ್ಟರೆ ಬೇರೆ ಏನು ಬೆಳವಣಿಗೆಗಳು ಅಲ್ಲಿ ಆಗಿಲ್ಲ. ಅಷ್ಟಾಯ್ತು. ವೇಣುಗೋಪಾಲ್ ಅವರು ಬಂದು ಮುಗಿಯಿತು. ಮತ್ತೆ ಅದು 1-1.5 ಗಂಟೆ ಬಿಟ್ಟು ಮುಖ್ಯಮಂತ್ರಿಗಳು ಬರುವವರಿದ್ರು. ಮುಖ್ಯಮಂತ್ರಿಗಳು ಬರುವಂತ ಕಾರ್ಯಕ್ರಮ ಇದು ನಾರಾಯಣ್ ಗುರು ಮತ್ತು ಗಾಂಧೀಜಿಯವರ 100ನೇ ಭೇಟಿಯ ವರ್ಷದ ಸಂದರ್ಭ. ನಾವು ಅವರಿಗೆ ವೆಲ್ಕಮ್ ಮಾಡ್ಲಿಕ್ಕೆ ಮೊದಲೇ ತೀರ್ಮಾನ ಮಾಡಿದ್ದು, ಹಾಗಾಗಿ ಅವರು ವೆಲ್ಕಮ್ ಮಾಡಿದ್ದು. ಅಷ್ಟು ಬಿಟ್ರೆ ಅಲ್ಲಿ ಏನು ಯಾವುದು ಮಾತುಕತೆಗಳು ಆಗ್ಲಿಲ್ಲ, ಯಾವ ವಿಚಾರಗಳೂ ಆಗ್ಲಿಲ್ಲ. ಇದು ಇಷ್ಟು ದೊಡ್ಡ ವಿಚಾರ ಹೇಗೆ ಬಂತು ಅಂತ ನನಗೆ ಸ್ವಲ್ಪ ಆಶ್ಚರ್ಯ. ಮುಖ್ಯಮಂತ್ರಿಗಳು ಬಂದಾಗ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಘೋಷಣೆಗಳು ಅದು ನಾನು ಕೇಳಿಲ್ಲ. ಅಂತ ಘೋಷಣೆಗಳು ನಾನು ಕೇಳಲಿಲ್ಲ. ನಾನು ಕೇಳಿದಿಷ್ಟೇ ಸಿದ್ದು ಅಂತ ಒಬ್ಬಾಗ್ತಾ ಇದ್ರು. ಮುಖ್ಯಮಂತ್ರಿಗಳಿಗೆ ಜಯಿಸಿ ಹಾಗೆ ಹೇಳಬಾರ್ದು. ಹಾಗೆ ಹೇಳುವ ಪ್ರಶ್ನೆನೇ ಇಲ್ಲ. ಯಾರಿದ್ರು ಕೂಡ ಅವ್ರು ಎಷ್ಟು ಅವಧಿ ಇರ್ತಾರೋ ಅಷ್ಟು ಅವಧಿಗೂ ಮುಖ್ಯಮಂತ್ರಿಗಳೇ ನಮಗೆ. ಅದು 1 ದಿನ ಇದ್ರು ಮುಖ್ಯಮಂತ್ರಿಗಳೇ, 10 ದಿನ ಇದ್ರು ಮುಖ್ಯಮಂತ್ರಿಗಳೇ. ಹಾಗಾಗಿ ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಯಾರು ಹೇಳಿ ಅಭಿಮಾನಿಗಳು ಬೇರೆ ಬೇರೆ ತರ ಇರ್ತಾರೆ, ಬೇರೆ ಬೇರೆ ರೀತಿಯಾದ ಇರ್ತದೆ. ಅದೇನು ಪ್ಲಾನ್ಡ್ ಏನಲ್ವೇ ಅಲ್ಲ. ಸೊ ಹಾಗಾಗಿ ಡಿಕೆ ಅಭಿಮಾನಿಗಳಿಂದ ಹೈಕಮಾಂಡ್ ಮುಂದೆ ಒತ್ತಡ ತಂತ್ರ. ಸಿದ್ದು ಅಭಿಮಾನಿಗಳಿಂದ ಪೂರ್ಣಾವಧಿ ಅಂತ ತೋರ್ಪಡಿಕೆ. ರಾಜಕೀಯದಲ್ಲಿ ಯಾವುದೂ ಸುಖ ಸುಮ್ಮನೆ ಆಗೋದಿಲ್ಲ. ಭಾರಿ ಸಂಖ್ಯೆಯ ಜನ ಸೇರ್ತಾರೆ, ಘೋಷಣೆ ಆಗ್ತಾರೆ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಲೆಕ್ಕಾಚಾರಗಳು ಇದ್ದೇ ಇರ್ತಾವೆ. ಸದ್ಯ ಡಿಕೆಶಿ ಬೆಂಬಲಿಗರು ಮತ್ತು ಅವರ ಅಭಿಮಾನಿಗಳು ವೇಣುಗೋಪಾಲ್ ಮುಂದೆ ಘೋಷಣೆ ಹಾಕಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಒತ್ತಡ ತಂತ್ರ. ಹೌದು, ಕರ್ನಾಟಕದಲ್ಲಿ ಡಿಕೆಶಿ ಹವಾ ಜೋರಾಗಿದೆ ಅನ್ನೋದನ್ನ ಹೈಕಮಾಂಡ್ಗೆ ಮುಟ್ಟಿಸೋದು, ಹಾಗೆ ಬೆಂಬಲಿಗರ ಕೋರಿಕೆ ಏನಿದೆ ಅನ್ನೋದನ್ನ ತಲುಪಿಸೋದು. ವೇಣುಗೋಪಾಲ್ ಹೈಕಮಾಂಡ್ ನಾಯಕರಾಗಿರೋದ್ರಿಂದ ಡಿಕೆ ಬೆಂಬಲಿಗರು ಹೈಕಮಾಂಡ್ಗೆ ಯಾವ ಮೆಸೇಜ್ ಪಾಸ್ ಮಾಡಬೇಕಾಗಿತ್ತೋ ಅದನ್ನ ಸೈಲೆಂಟ್ ಆಗಿ ಮಾಡಿದ್ದಾರೆ. ಇನ್ನು ಸಿದ್ದು ಬೆಂಬಲಿಗರು
ಬೆಂಬಲಿಗರು ಮತ್ತು ಅಭಿಮಾನಿಗಳ ಘೋಷಣೆ ಹಿಂದೆ ಇರೋದು ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸಬಾರದು ಅನ್ನೋದು. ಹಾಗೊಂದು ವೇಳೆ ಇಳಿಸಿದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಲಾಗುತ್ತೆ. ಅದನ್ನ ಹೈಕಮಾಂಡ್ ನಾಯಕರಾಗಿರೋ ವೇಣುಗೋಪಾಲ್ ಮುಂದೆಯೇ ಮಾಡಿದ್ದಾರೆ. ನಾಯಕರ ಬಾಯಿಗೆ ಬ್ರೇಕ್ಫಾಸ್ಟ್ ಬೀಗ ಹಾಕುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿತ್ತು. ಆದ್ರೆ ಬೆಂಬಲಿಗರಿಗೆ ಹೇಳೋದ್ಯಾರು ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ಹೈಕಮಾಂಡ್ ನಾಯಕರಾಗಿರೋ ಕೆಸಿ ವೇಣುಗೋಪಾಲ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ದು ಡಿಕೆಶಿಗೆ ವೈಮನಸ್ಸಾಗತ್ತಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಇನ್ನು ಎಂಎಲ್ಸಿ ಐವಾನ್ ಡಿಸೋಜಾರಂತ ನಾಯಕರಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಜಿದ್ದಲ್ಲಿ ಘೋಷಣೆಗಳು ಮುಳುಕಿವೆ. ಮಂಗಳೂರಲ್ಲಿ ಕಾಣಿಸಿಕೊಂಡಿರೋ ಈ ಕಿಡಿ ಬೇರೆಡೆ ವ್ಯಾಪಿಸಿದ್ರೆ ಅಧಿವೇಶನದಲ್ಲೇ ಮುಜುಗರ ಆಗುವುದು ಪಕ್ಕಾ. ಇದೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಅರದ ಒಗ್ಗಟ್ಟಿನ ಮದ್ದು ನೀರಲ್ಲಿ ಹೋಮ ಆದಂತೆ ಕಾಣಿಸ್ತಿದೆ. ಯಾವುದೇ ಎರಡು ರಾಜಕೀಯ ಪಕ್ಷಗಳ ನಡುವೆ ಆಗಿರ್ಲಿ, ಎರಡು ನಾಯಕರ ನಡುವೆ ಆಗಿರ್ಲಿ ಸಂಧಾನ ಯಶಸ್ವಿ ಅಂತ ಅನಿಸ್ಕೊಳ್ಳೋದು ಕೆಳ ಹಂತದ ನಾಯಕರಲ್ಲೂ ಒಗ್ಗಟ್ಟು ಮೂಡಿದಾಗ ಮಾತ್ರ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಏನೋ ಹೈಕಮಾಂಡ್ ಆದೇಶದಂತೆ ಬ್ರೇಕ್ಫಾಸ್ಟ್ ಸಂಧಾನ ಮಾಡಿಕೊಂಡ್ರು. ಆದ್ರೆ ಅದು ಎರಡೂ ನಾಯಕರ ಬೆಂಬಲಿಗರಲ್ಲಿ, ಅಭಿಮಾನಿಗಳಲ್ಲಿ ಸಮಾಧಾನ ಇಲ್ಲ ಅನ್ನೋದನ್ನ ಮಂಗಳೂರಿನ ಘಟನೆ ಸಾರಿ ಸಾರಿ ಹೇಳ್ತಿದೆ. ರಾಜಕೀಯ ವೈರಾಗ್ಯದ ಮಾತಾಡಿದ್ದ ಸಿಎಂ ಸಿದ್ದರಾಮಯ್ಯ. ಅವಧಿಗೂ ಮೊದಲೇ ಸಿದ್ದರಾಮಯ್ಯ ಅಧಿಕಾರ ತ್ಯಾಗಾನ. ಸಿಎಂ ವೈರಾಗ್ಯದ ಮಾತಿನ ಬಗ್ಗೆ ಸತೀಶ್ ಅಚ್ಚರಿಯ ಮಾತು. ಸಿಎಂ ಕುರ್ಚಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇನ್ನು 2.5 ವರ್ಷ ಮುಂದುವರಿಯುತ್ತಾರೋ ಇಲ್ವೇ ಡಿಕೆಶಿ ಸಿಂಹಾಸನಕ್ಕೇರ್ತಾರೋ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ. ಕೇಳಿದ್ರೆ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಬದ್ಧ ಅನ್ನೋ ಉತ್ತರವನ್ನ ನೀಡ್ತಾರೆ. ಹೈಕಮಾಂಡ್ ನಾಯಕರನ್ನ ಕೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾರೆ. ಈ ನಡುವೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಸಾರು ಸೇವಿಸಿದ ಮೇಲೆ ಇಬ್ಬರೂ ನಾಯಕರ ನಡುವೆ ರಹಸ್ಯ ಮಾತುಕತೆ ಆದ್ಮೇಲೆ ಸಿದ್ದರಾಮಯ್ಯ ರಾಜಕೀಯ ವೈರಾಗ್ಯದ ಮಾತಾಡಿದ್ರು. ರಾಜಕೀಯ ಏನ್ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಸಿದ್ದರಾಮಯ್ಯ ವೈರಾಗ್ಯದ ಮಾತಾಡಿದ್ರು. ಇದು ನಾನಾ ರೂಪವನ್ನ ಪಡ್ಕೊಂಡಿದೆ. ಅದರಲ್ಲೂ ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರೋ ಸತೀಶ್ ಜಾರಕಿಹೊಳಿ ಅವರೇ 30 ತಿಂಗಳ ನಂತರ ಆದ್ರೂ ಬಿಡಬಹುದು, ಇಲ್ಲವೇ ಅದಕ್ಕೂ ಮೊದಲೇ ಬಿಡಬಹುದು ಅನ್ನೋ ಸ್ಟೇಟ್ಮೆಂಟ್ ಮಾಡೋ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗಿದ್ದೀವಿ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗ್ತಾ ಇದೆ? ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ, ನನಗೆ ಮಾಹಿತಿ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತರು. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬಿಗಿಪಟ್ಟು ಹಾಕಿದವರು. ಇನ್ನು ಡಿಕೆಶಿ ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿ ಭೇಟಿಯಾಗಿ ಬೆಂಬಲ ಕೋರಿದ್ರು. ತಾವು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬರೋದಿಲ್ಲ ಅಂತ ನೇರ ಹೇಳಿದವರು. ಅಂಥದ್ರಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಅಧಿಕಾರ ಬಿಟ್ಕೊಡೋ ಮಾತಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವಧಿಗೂ ಮುನ್ನವೇ ಅಧಿಕಾರ ತ್ಯಾಗಕ್ಕೆ ಸಿದ್ಧರಾದ್ರ ಅನ್ನೋ ಅನುಮಾನ ಖಂಡಿತ ಇದೆ. ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ ಮುಖ್ಯಮಂತ್ರಿ ಬಿಟ್ಬಿಡಿ. ಆಸ್ ಎ ಮುಖ್ಯಮಂತ್ರಿ ಬಹಳ ದೊಡ್ಡ ಸ್ಥಾನ. ಆಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ ತನಕ ಜನಗಳ ಆಶೀರ್ವಾದ ಇರ್ತದೆ, ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರೋ ವೈರಾಗ್ಯದ ಮಾತಿಗೆ ಅವರ ಆಪ್ತರೇ ಹೇಳ್ತಿರೋ ಮಾತಿದು. ವಿಶೇಷ ಅಂದ್ರೆ ಸಿದ್ದು ಆಪ್ತರು ರಹಸ್ಯವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಅಲ್ಲಿ ಆಗಿರೋ ಚರ್ಚೆ ಏನು ಅನ್ನೋದು ಗೊತ್ತಾದ್ರೆ ರಾಜ್ಯದಲ್ಲಿ ಭವಿಷ್ಯದ ರಾಜಕೀಯ ಹೇಗಿರುತ್ತೆ ಅನ್ನೋದು ಅನಾವರಣ ಆಗುತ್ತೆ. ಕುರ್ಚಿ ಫೈಟ್ ರೋಚಕ ಹಂತ ತಲುಪೋದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೇ ಅಲ್ಲ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದ ಅಹಿಂದ ಸಚಿವರು ಕಾರಣರಾಗಿದ್ರು. ಅವರ ಬಲ ಇರುವುದರಿಂದಲೇ ಸಿದ್ದರಾಮಯ್ಯ ನಾ ಕೊಡೆ ಅನ್ನೋ ಫೈಟ್ ಶುರು ಮಾಡಿದ್ರು. ಆದರೆ ಇದೀಗ ಇಬ್ಬರು ಸಂಧಾನ ಹೆಜ್ಜೆ ಇಟ್ಟಿದ್ರು. ಹಾಗಾದ್ರೆ ಸಿದ್ದು ಆಪ್ತರು ಏನ್ ಮಾಡ್ತಾರೆ? ಸತೀಶ್ ಪರಂ ಮೀಟಿಂಗ್ನಲ್ಲಿ ಚರ್ಚೆಯಾಗಿದ್ದು ಏನು? ಅದೆಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ನಾ ಕೊಡೆ ನೀ ಬಿಡೆ ಫೈಟ್ ಜೋರಾದಾಗ ಸಿದ್ದು ಆಪ್ತರು ಡಿನ್ನರ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದು ಹೇಗೆ ಅನ್ನೋ ಚರ್ಚೆ ಜೋರಾಗಿ ಇತ್ತು. ವಿಶೇಷ ಅಂದ್ರೆ ಅದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು, ಸಿಎಂ ಕುರ್ಚಿ ಫೈಟ್ಗೂ ತಾರ್ಕಿಕ ಅಂತ್ಯ ಹಾಡಬೇಕು ಅನ್ನೋ ಹಿನ್ನೆಲೆ ಹೈಕಮಾಂಡ್ ನಾಯಕರೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಸಿಎಂ ಡಿಸಿಎಂಗೆ ಆದೇಶ ಮಾಡಿದ್ರು. ಅಲ್ಲೇ ಒಂದು ಅನುಮಾನ ಇತ್ತು. ಅದೇನಂದ್ರೆ ಸಿದ್ದು ಡಿಕೆ ನಡುವಿನ ಸಂಧಾನವನ್ನ ಸಿದ್ದು ಆಪ್ತರು ಒಪ್ತಾರಾ ಅನ್ನೋದು. ಇದೀಗ ಆ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಬಂದಿದೆ. ಪರಮೇಶ್ವರ್ ಜಾರಕಿಹೊಳಿ ರಹಸ್ಯ ಮಾತುಕತೆ. ಸಿದ್ದು ಆಪ್ತರ ನಡುವೆ ಚರ್ಚೆ ಆಗಿದ್ದು ಏನೇನು? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ರಹಸ್ಯ ಮಾತುಕತೆಯಲ್ಲಿ ಏನೇನ್ ಆಗಿದೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆದ್ರೆ ಪವರ್ ಶೇರಿಂಗ್ ಬಗ್ಗೆ ಖಂಡಿತ ಚರ್ಚೆ ಆಗಿರುತ್ತೆ. ಬಟ್ ಇಬ್ಬರೂ ನಾಯಕರು ಏನೋ ಚರ್ಚೆ ಮಾಡಿ ಶಾಂತಿ ಸಂದೇಶ ಸಾರಿದ್ರು. ಆದ್ರೆ ಇಬ್ಬರು ನಾಯಕರ ನಡುವಿನ ಚರ್ಚೆಯನ್ನ ಒಪ್ಪಂದವನ್ನ ಉಳಿದವರು ಒಪ್ತಾರಾ ಅನ್ನೋದೇ ಪ್ರಶ್ನೆ. ಅದರಲ್ಲೂ ಸಿದ್ದರಾಮಯ್ಯ ಆಪ್ತರಾಗಿರೋ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಇವರು 5 ವರ್ಷವೂ ಸಿದ್ದು ಸಿಎಂ ಅಂದ್ರೆ ಆ ಸಂಧಾನ ಒಪ್ತಾರೆ. ಅಪ್ಪಿ ತಪ್ಪಿ ಏನಾದ್ರೂ ಪವರ್ ಶೇರಿಂಗ್ ಇದೆ ಅಂತಾದ್ರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇದೇ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಭೇಟಿ ಕುತೂಹಲ ಮೂಡಿಸಿದೆ. ಕೊಡಿದ್ದೀವಿ, ಕೊಡ್ತಾನೆ ಹೇಳಿದ್ಲ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೂಡ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ ಸಿಎಂ ಏನಾದರೂ ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ, ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲ. ನೋಡೋಣ. ಕೂಡ ನಾನು ಕೂಡ ಇದ್ದೇನೆ ಹೇಳಿದಾರೆ, ನಾವು ಹೇಳಿದ್ವಿ ಬೆಳಗಾವಿಯಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ, ಈಗ ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ, ಬೇರೆ ಕೆಲಸ ಅದೇ ಮಾಡೋಣ. ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಯ್ತಾ? ಇಲ್ಲ, ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಕೇಳಿ ವರಿಷ್ಠರಿಗೆ ಕೇಳಿ, ನಮ್ಮ ಸಿಎಂ ಡಿಸಿಎಂ ಕೇಳಿ ಹೇಳ್ತಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮುಗಿದ ಬೆನ್ನಲ್ಲೇ ಬೆಂಗಳೂರಲ್ಲಿರೋ ಸತೀಶ್ ಜಾರಕಿಹೊಳಿ ಮನೆಗೆ ಡಾಕ್ಟರ್ ಪರಮೇಶ್ವರ್ ಭೇಟಿ ಮಾಡಿದ್ರು. ಉಭಯ ನಾಯಕರು ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಇಬ್ಬರು ನಾಯಕರು ಸೇರಿದಾಗ ಬ್ರೇಕ್ಫಾಸ್ಟ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಏನೇನ್ ಚರ್ಚೆ ಮಾಡಿರೋ ಸಾಧ್ಯತೆ ಇದೆ ಅನ್ನೋದನ್ನ ಇವರು ಚರ್ಚೆ ಮಾಡಿದ್ದಾರೆ. ಹಾಗೆ ಇಬ್ಬರೂ ನಾಯಕರು ನಾಯಕತ್ವ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದಾರಾ ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಇಷ್ಟು ದಿನ ತಾವು ಸಿಎಂ ಪರ ಮಾಡಿದ ಲಾಬಿಗೆ ಏನ್ ಉಪಯೋಗ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಸಿಎಂ ಡಿಸಿಎಂ ಒಮ್ಮತದ ಅಭಿಪ್ರಾಯಕ್ಕೆ ಬಂದ್ರೆ ತಮ್ಮ ಪ್ಲಾನ್ ಬಿ ಕತೆ ಏನು ಅನ್ನೋದನ್ನ ಚರ್ಚಿಸಿದ್ದಾರೆ. ಹಾಗೆ ಹೈಕಮಾಂಡ್ ನಾಯಕರು ಸಿಎಂ ಡಿಸಿಎಂ ಅಭಿಪ್ರಾಯಕ್ಕಷ್ಟೇ ಮನ್ನಣೆ ನೀಡ್ತಾರಾ ಅನ್ನೋದನ್ನು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಸ್ವಾಭಾವಿಕ ಚರ್ಚೆ. ಯಾಕಂದ್ರೆ ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿದ್ದೇ ಅಹಿಂದ ಸಚಿವರು. ಅದೆಷ್ಟೋ ರಿಸ್ಕ್ಗಳನ್ನ ಇವರು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಹೀಗಿದ್ದಾಗ ದಿಢೀರಂತ ಸಿದ್ದು ಡಿಕೆ ಸಂಧಾನ ಮಾಡ್ಕೊಂಡ್ ಬಿಟ್ರೆ ಇವರು ಒಪ್ತಾರಾ? ಖಂಡಿತ ಅಷ್ಟು ಸುಲಭದಲ್ಲಿ ಒಪ್ಪೋದಿಲ್ಲ. ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿದ ಡಿಕೆಶಿ
ನನಗೆ ಡೆಲ್ಲಿಯಿಂದ ಕರೆ ಬಂದಿಲ್ಲ ಅಂದ್ರು ಸಿದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದಿಢೀರ್ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಎನ್ನಲಾಗ್ತಿದ್ದು, ಈ ಭೇಟಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ದೆಹಲಿಗೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಹೋಗ್ತಿದ್ದೀನಿ ಅಂತ ದೆಹಲಿಗೆ ತೆರಳೋ ಮುನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾನ್ಯವಾಗಿ ರಾಜಕೀಯ ಗೊಂದಲ ಇದ್ದಾಗ ಯಾವುದೇ ನಾಯಕರು ನೇರ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ನೇರವಾಗಿ ಹೇಳ್ಕೊಂಡ್ರೆ ಅದಕ್ಕೊಂದ್ ರೆಕ್ಕೆ ಪುಕ್ಕ ಸೇರ್ಕೊಳ್ಳತ್ತೆ ಅನ್ನೋದು ಪಕ್ಕಾ ಗೊತ್ತು. ದೆಹಲಿಗೆ ಹೋಗೋ ಯಾವುದೇ ಪ್ಲಾನ್ ಇಲ್ಲ. ಕರೆದ್ರೆ ಹೋಗ್ತೀನಿ ಎಂದಿದ್ದಾರೆ. ಬಹುಶಃ ಸಿದ್ದರಾಮಯ್ಯ ಅವರಿಗೆ ಡೆಲ್ಲಿಯಿಂದ ಕರೆ ಬಂದೇ ಬರುತ್ತೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇಬ್ಬರೂ ನಾಯಕರ ನಡುವೆ ನಡೆದಿರೋ ಬ್ರೇಕ್ಫಾಸ್ಟ್ ಸಂಧಾನ ಸೂತ್ರ ಹರಿದ ಗೊಂಬೆಯಾಟ ಆಗಿದೆ ಅನ್ನೋದು ಕನ್ಫರ್ಮ್. ಕುರ್ಚಿ ಫೈಟ್ ಮುಂದುವರಿಯುತ್ತಾ ಇಲ್ಲವೇ ತಣ್ಣಗಾಗುತ್ತಾ ಅನ್ನೋದು ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ. ಹೈಕಮಾಂಡ್ಗೆ ಇರೋ ಆಯ್ಕೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಮುಂದುವರಿಸೋದು, ಇಲ್ಲವೇ ಡಿಕೆಶಿಗೆ ಸಿಎಂ ಸ್ಥಾನ ಕೊಡೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.